ಆಗಿದೆ. ಆದರೆ ಕರಾವಳಿಯಲ್ಲೇ ನೀರಿಗೆ ಹಾಹಾಕಾರ ಎದುರಾಗ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ನೀರಿನ ಅಭಾವ ಉಂಟಾಗಿದೆ. ಆದರೆ ಸರ್ಕಾರ ಮಾತ್ರ ಮೌನವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಾಶಿ ರಸ್ತೆ ಬದಿಯಲ್ಲಿ ಟೊಮೆಟೊಗಳ ರಾಶಿ, ಮಾರುಕಟ್ಟೆ ಆವರಣದಲ್ಲೇ ಕೆಜಿ ಟೊಮೆಟೊಗಳು ಚೆಲ್ಲಾಪಿಲ್ಲಿ. ಸರಿಯಾದ ಬೆಲೆ ಸಿಗದೆ ರೈತರು ಸಿಡಿಮಿಡಿ, ಸರ್ಕಾರದ ವಿರುದ್ಧ ಅನ್ನದಾತರು ಕಿಡಿ. ಟೊಮೆಟೊ ದರ ಕುಸಿತ, ಸಿಡಿದ ಅನ್ನದಾತ. ಮಾರುಕಟ್ಟೆಯಲ್ಲೇ ಟೊಮೆಟೊ ಸುರಿದು ಆಕ್ರೋಶ. ಪಾಪ ಕಣ್ರಿ, ಇವರೆಲ್ಲ ಗದಗ ಜಿಲ್ಲೆಯ ಅನ್ನದಾತರು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಟೊಮೆಟೊ ಬೆಳೆದಿದ್ರು. ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿಗೆ ಟೊಮೆಟೊ ತಂದಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕೇಳಿ ಅನ್ನದಾತರು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ. ಒಂದು ಟ್ರೇ ಟೊಮೆಟೊ 50ರಿಂದ 60 ರೂಪಾಯಿಗೆ ಮಾರಾಟವಾಗಿದೆ. ಅಂದ್ರೆ ರೈತರಿಗೆ 1 ಕೆಜಿ ಟೊಮೆಟೊಗೆ 2 ರಿಂದ 3 ರೂಪಾಯಿ ಸಿಕ್ಕಿದೆ ಅಷ್ಟೇ. ಹೀಗಾಗಿ ರೈತರು ಕೆಜಿಗಟ್ಟಲೆ ಟೊಮೆಟೊವನ್ನ ಮಾರುಕಟ್ಟೆಯಲ್ಲಿ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಈ ನಮೂನಿ ಸಂಕಟ ಇದ್ರ ನಾವ್ ಹೆಂಗ್ ಬದುಕ್ ಬಾಳ ಮಾಡ್ಬೇಕ್ರಿ? ರೈತರ ಕಣ್ಣೆ ಮಾಡೋರು ಯಾರು ಇಲ್ಲೇನ್ರಿ ಸರ್? ಈ ನಮೂನಿ ರೇಟ್ ನೋಡಿದ್ರ ಮಾರ್ಕೆಟ್ನಾಗ ನೋಡಿದ್ರ ಒಂದ್ ಟ್ರೇಕ್ 50 ರೂಪಾಯಿ ಆಗೋಗತ್ತೈತಿ ಸರ್. ಬರೀ 50 ರೂಪಾಯಿದಾಗ ನಾವ್ ಏನ್ ಜೀವನ ಮಾಡ್ಬೇಕು ಹೇಳ್ರಿ? ಇಲ್ಲಿ ಬಾಡಿಗೆನ 30 ರೂಪಾಯಿ ತಗೊಂತಾರ ಸರ್ ಲಕ್ಷ್ಮೇಶ್ವರ ಮಾರ್ಕೆಟಿಗೆ ಹೋದ್ರೆ. ಆದ್ರೆ ಲಕ್ಷ್ಮೇಶ್ವರ ಹೋದ್ರ ನಮ್ಗೆ ಗತಿ ತಗೊಳ್ಳಾರ 50 ರೂಪಾಯಿ ತಗೊಳ್ಳೋರ್ ಗತಿ ಇಲ್ರಿ. ಇದು ಯಾಕೆ ಹಿಂಗಾಗೈತ್ರಿ ಸರ್? ಅದನ್ನ ವಿಚಾರ ಮಾಡ್ರಿ. ನಮ್ಗ ಬಾಳ ಪರಿಸ್ಥಿತಿ ಏನಾಯ್ತ್ರಿ ನಮ್ದು ರೈತರದ್ದು. ಏನ್ ಜೀವನ ಮಾಡ್ಬೇಕು ಅನ್ನೋದಿಲ್ಲ. ಅಗ್ದಿ ವಿಚಿತ್ರವಾಗಿದ್ರಿ. ನಮ್ಗೆ ಎಲ್ಲ ಜನ್ಮ ಬಿಡ್ಬೇಕನ್ನೋ ಸಂಕಟ ಆಗಿತ್ತು ನೋಡ್ರಿ. ಏನ್ ಮಾಡ್ಬೇಕು ಹೇಳ್ರಿ ನಾವು? ಕಳೆದ 15 ದಿನಗಳಿಂದ ಟೊಮೆಟೊ ಬೆಲೆ ಕುಸಿಯುತ್ತಲೇ ಸಾಗಿದೆ. ಸರ್ಕಾರ ಟೊಮೆಟೊಗೆ ಸೂಕ್ತ ಬೆಲೆ ನಿಗದಿ ಮಾಡಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ. ದಿನ ಒಂದ್ 30ರಿಂದ 50 ರೂಪಾಯಿ 60 ರೂಪಾಯಿ ಮಾಡತ್ತೀವಿ. 2-3 ತಿಂಗಳಾತ ನಾವು 30 ರೂಪಾಯಿ ಗಾಡಿ ಬಾಡಿಗೆ ತೊಗೊಂತೀವಿ. ರೈತರಿಗಂತ್ರ ಏನ್ ಉಳಿವಲ್ದ. ಏನು ದಿನ ಇದಾತು ಒಯ್ಯದ ಮಾರ್ಕೆಟ್ ದಿನ ಇದಾತ ಏನ್ ಇದನ್ನ ಇಲ್ಲ ಅಂತ ರೈತರು ನಮಗ್ ಬೈಯಾಗತ್ತಾರ್ರಿ. ದಿನ 2ರಿಂದ 3 ತಿಂಗಳು ಹತ್ತತ್ರಿ. ರೇಟ ಇಲ್ರಿ. ಕಾಪೇಲಿಕ್ಕೆ ಯಾವ ಕಾಪೇಲಿಕ್ಕೆ ರೇಟ್ ಇಲ್ರಿ. ಇನ್ನಾದ್ರೂ ಸರ್ಕಾರ ಟೊಮೆಟೊ ಬೆಳೆಗಾರರ ನೆರವಿಗೆ ಮುಂದಾಗಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆದರೆ ಕರಾವಳಿಯಲ್ಲೇ ನೀರಿಗೆ ಹಾಹಾಕಾರ ಎದುರಾಗ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ನೀರಿನ ಅಭಾವ ಉಂಟಾಗಿದೆ. ಆದರೆ ಸರ್ಕಾರ ಮಾತ್ರ ಮೌನವಾಗಿದೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ರಾಶಿ ರಸ್ತೆ ಬದಿಯಲ್ಲಿ ಟೊಮೆಟೊಗಳ ರಾಶಿ, ಮಾರುಕಟ್ಟೆ ಆವರಣದಲ್ಲೇ ಕೆಜಿ ಟೊಮೆಟೊಗಳು ಚೆಲ್ಲಾಪಿಲ್ಲಿ. ಸರಿಯಾದ ಬೆಲೆ ಸಿಗದೆ ರೈತರು ಸಿಡಿಮಿಡಿ, ಸರ್ಕಾರದ ವಿರುದ್ಧ ಅನ್ನದಾತರು ಕಿಡಿ. ಟೊಮೆಟೊ ದರ ಕುಸಿತ, ಸಿಡಿದ ಅನ್ನದಾತ. ಮಾರುಕಟ್ಟೆಯಲ್ಲೇ ಟೊಮೆಟೊ ಸುರಿದು ಆಕ್ರೋಶ. ಪಾಪ ಕಣ್ರಿ, ಇವರೆಲ್ಲ ಗದಗ ಜಿಲ್ಲೆಯ ಅನ್ನದಾತರು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಟೊಮೆಟೊ ಬೆಳೆದಿದ್ರು. ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿಗೆ ಟೊಮೆಟೊ ತಂದಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕೇಳಿ ಅನ್ನದಾತರು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ. ಒಂದು ಟ್ರೇ ಟೊಮೆಟೊ 50ರಿಂದ 60 ರೂಪಾಯಿಗೆ ಮಾರಾಟವಾಗಿದೆ. ಅಂದ್ರೆ ರೈತರಿಗೆ 1 ಕೆಜಿ ಟೊಮೆಟೊಗೆ 2 ರಿಂದ 3 ರೂಪಾಯಿ ಸಿಕ್ಕಿದೆ ಅಷ್ಟೇ. ಹೀಗಾಗಿ ರೈತರು ಕೆಜಿಗಟ್ಟಲೆ ಟೊಮೆಟೊವನ್ನ ಮಾರುಕಟ್ಟೆಯಲ್ಲಿ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಈ ನಮೂನಿ ಸಂಕಟ ಇದ್ರ ನಾವ್ ಹೆಂಗ್ ಬದುಕ್ ಬಾಳ ಮಾಡ್ಬೇಕ್ರಿ? ರೈತರ ಕಣ್ಣೆ ಮಾಡೋರು ಯಾರು ಇಲ್ಲೇನ್ರಿ ಸರ್? ಈ ನಮೂನಿ ರೇಟ್ ನೋಡಿದ್ರ ಮಾರ್ಕೆಟ್ನಾಗ ನೋಡಿದ್ರ ಒಂದ್ ಟ್ರೇಕ್ 50 ರೂಪಾಯಿ ಆಗೋಗತ್ತೈತಿ ಸರ್. ಬರೀ 50 ರೂಪಾಯಿದಾಗ ನಾವ್ ಏನ್ ಜೀವನ ಮಾಡ್ಬೇಕು ಹೇಳ್ರಿ? ಇಲ್ಲಿ ಬಾಡಿಗೆನ 30 ರೂಪಾಯಿ ತಗೊಂತಾರ ಸರ್ ಲಕ್ಷ್ಮೇಶ್ವರ ಮಾರ್ಕೆಟಿಗೆ ಹೋದ್ರೆ. ಆದ್ರೆ ಲಕ್ಷ್ಮೇಶ್ವರ ಹೋದ್ರ ನಮ್ಗೆ ಗತಿ ತಗೊಳ್ಳಾರ 50 ರೂಪಾಯಿ ತಗೊಳ್ಳೋರ್ ಗತಿ ಇಲ್ರಿ. ಇದು ಯಾಕೆ ಹಿಂಗಾಗೈತ್ರಿ ಸರ್? ಅದನ್ನ ವಿಚಾರ ಮಾಡ್ರಿ. ನಮ್ಗ ಬಾಳ ಪರಿಸ್ಥಿತಿ ಏನಾಯ್ತ್ರಿ ನಮ್ದು ರೈತರದ್ದು. ಏನ್ ಜೀವನ ಮಾಡ್ಬೇಕು ಅನ್ನೋದಿಲ್ಲ.
ಅಗ್ದಿ ವಿಚಿತ್ರವಾಗಿದ್ರಿ ನಾವು ಎಲ್ಲ ಜಲ್ಮ ಬಿಡ್ಬೇಕನ್ನೋ ಸಂಕಟ ಆಗಿತ್ತು ನೋಡ್ರಿ. ಏನ್ ಮಾಡ್ಬೇಕು ಹೇಳ್ರಿ ನಾವು. ಕಳೆದ 15 ದಿನಗಳಿಂದ ಟೊಮೆಟೊ ಬೆಲೆ ಕುಸಿಯುತ್ತಲೇ ಸಾಗಿದೆ. ಸರ್ಕಾರ ಟೊಮೆಟೊಗೆ ಸೂಕ್ತ ಬೆಲೆ ನಿಗದಿ ಮಾಡಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ. ದಿನ ಒಂದ್ 30 ಬಾಳ್ತೇನ್ರಿ, 50 ರೂಪಾಯಿ 60 ರೂಪಾಯಿ ಮಾಡಾಕತ್ತೀವಿ. 2-3 ತಿಂಗಳಾತ ನಾವು 30 ರೂಪಾಯಿ ಗಾಡಿ ಬಾಡಿಗೆ ತೊಗೊಂತೀವಿ. ರೈತರಿಗಂತ್ರ ಏನ್ ಉಳಿವಲ್ದ. ಏನು ದಿನ ಇದಾತು ಒಯ್ಯದ ಮಾರ್ಕೆಟ್ ದಿನ ಇದಾತು ಏನ್ ಇದನ್ನ ಇಲ್ಲ ಅಂತ ರೈತರು ನಮಗ್ ಬೈಯಾಕತ್ತಾರ್ರಿ. ದಿನ 2-3 ತಿಂಗಳು ಹೊತ್ತಾತ್ರಿ, ರೇಟ ಇಲ್ರಿ. ಕಾಪೇಲಿಕ್ಕೆ ಯಾವ ಕಾಪೇಲಿಕ್ಕೆ ರೇಟ್ ಇಲ್ರಿ. ಇನ್ನಾದ್ರೂ ಸರ್ಕಾರ ಟೊಮೆಟೊ ಬೆಳೆಗಾರರ ನೆರವಿಗೆ ಮುಂದಾಗಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಆದರೆ ಕರಾವಳಿಯಲ್ಲೇ ನೀರಿಗೆ ಹಾಹಾಕಾರ ಎದುರಾಗ್ಬಿಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ನೀರಿನ ಅಭಾವ ಉಂಟಾಗಿದೆ. ಆದರೆ ಸರ್ಕಾರ ಮಾತ್ರ ಮೌನವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ರಾಶಿ, ರಸ್ತೆ ಬದಿಯಲ್ಲಿ ಟೊಮೆಟೊಗಳ ರಾಶಿ. ಮಾರುಕಟ್ಟೆ ಆವರಣದಲ್ಲೇ ಕೆಜಿ ಟೊಮೆಟೊಗಳು ಚೆಲ್ಲಾಪಿಲ್ಲಿ. ಸರಿಯಾದ ಬೆಲೆ ಸಿಗದೆ ರೈತರು ಸಿಡಿಮಿಡಿ. ಸರ್ಕಾರದ ವಿರುದ್ಧ ಅನ್ನದಾತರು ಕಿಡಿ. ಟೊಮೆಟೊ ದರ ಕುಸಿತ, ಸಿಡಿದ ಅನ್ನದಾತ. ಮಾರುಕಟ್ಟೆಯಲ್ಲೇ ಟೊಮೆಟೊ ಸುರಿದು ಆಕ್ರೋಶ. ಪಾಪ ಕಣ್ರಿ, ಇವರೆಲ್ಲ ಗದಗ ಜಿಲ್ಲೆಯ ಅನ್ನದಾತರು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಟೊಮೆಟೊ ಬೆಳೆದಿದ್ರು. ಉತ್ತಮ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿಗೆ ಟೊಮೆಟೊ ತಂದಿದ್ರು. ಆದರೆ ಮಾರುಕಟ್ಟೆಯಲ್ಲಿ ಟೊಮೆಟೊ ದರ ಕೇಳಿ ಅನ್ನದಾತರು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ. ಒಂದು ಟ್ರೇ ಟೊಮೆಟೊ 50ರಿಂದ 60 ರೂಪಾಯಿಗೆ ಮಾರಾಟವಾಗಿದೆ. ಅಂದ್ರೆ ರೈತರಿಗೆ 1 ಕೆಜಿ ಟೊಮೆಟೊಗೆ 2ರಿಂದ 3 ರೂಪಾಯಿ ಸಿಕ್ಕಿದೆ ಅಷ್ಟೇ. ಹೀಗಾಗಿ ರೈತರು ಕೆಜಿಗಟ್ಟಲೆ ಟೊಮೆಟೊವನ್ನ ಮಾರುಕಟ್ಟೆಯಲ್ಲಿ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಈ ನಮೂನಿ ಸಂಕಟ ಇದ್ರ ನಾವ್ ಹೆಂಗ್ ಬದುಕ್ ಬಾಳ ಮಾಡ್ಬೇಕ್ರಿ. ರೈತರ ಕಣ್ಣೆ ಮಾಡೋರು ಯಾರು ಇಲ್ಲೇನ್ರಿ ಸರ್. ಈ ನಮೂನಿ ರೇಟ್ ನೋಡ್ರ ಮಾರ್ಕೆಟ್ನಾಗ ನೋಡಿದ್ರ ಒಂದ್ ಟ್ರೇಕ್ 50 ರೂಪಾಯಿ ಆಗತ್ತೈತಿ ಸರ್. ಬರೀ 50 ರೂಪಾಯಿದಾಗ ನಾವ್ ಏನ್ ಜೀವನ ಮಾಡ್ಬೇಕು ಹೇಳ್ರಿ. ಇಲ್ಲಿ ಬಾಡಿಗೆನ 30 ರೂಪಾಯಿ ತಗೊಂತಾರ ಸರ್ ಲಕ್ಷ್ಮೇಶ್ವರ ಮಾರ್ಕೆಟಿಗೆ ಹೋದ್ರೆ. ಆದ್ರೆ ಲಕ್ಷ್ಮೇಶ್ವರ ಹೋದ್ರ ನಮ್ಗೆ ಗತಿ ತಗೊಳ್ಳಾರ 50 ರೂಪಾಯಿ ತಗೊಳ್ಳಾರ ಗತಿ ಇಲ್ರಿ. ಇದು ಯಾಕೆ ಹಿಂಗಾಗೈತ್ರಿ ಸರ್ ಅದನ್ನ ವಿಚಾರ ಮಾಡ್ರಿ. ನಮ್ಗೆ ಬಹಳ ಪರಿಸ್ಥಿತಿ ಏನಾಯ್ತ್ರಿ ನಮ್ದು ರೈತರದ್ದು. ಏನ್ ಜೀವನ ಮಾಡ್ಬೇಕು ಅನ್ನೋದಿಲ್ಲ. ಅಗ್ದಿ ವಿಚಿತ್ರವಾಗಿತ್ರಿ. ನಾವು ಎಲ್ಲ ಜಲ್ಮ ಬಿಡ್ಬೇಕನ್ನೋ ಸಂಕಟ ಆಗಿತ್ತು ನೋಡ್ರಿ. ಏನ್ ಮಾಡ್ಬೇಕು ಹೇಳ್ರಿ ನಾವು. ಕಳೆದ 15 ದಿನಗಳಿಂದ ಟೊಮೆಟೊ ಬೆಲೆ ಕುಸಿಯುತ್ತಲೇ ಸಾಗಿದೆ. ಸರ್ಕಾರ ಟೊಮೆಟೊಗೆ ಸೂಕ್ತ ಬೆಲೆ ನಿಗದಿ ಮಾಡಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ. ದಿನ ಒಂದ್ 30-40 ಬಾಳ್ತೇನ್ರಿ, 50 ರೂಪಾಯಿ 60 ರೂಪಾಯಿ ಮಾಡಾಕತ್ತೀವಿ. 2-3 ತಿಂಗಳಾತ ನಾವು 30 ರೂಪಾಯಿ ಗಾಡಿ ಬಾಡಿಗೆ ತೊಗೊಂತೀವಿ. ರೈತರಿಗಂತ್ರ ಏನ್ ಉಳಿವಲ್ದ. ಏನು ದಿನ ಇದಾತು ಒಯ್ಯದ ಮಾರ್ಕೆಟ್ ದಿನ ಇದಾತು ಏನ್ ಇದನ್ನ ಇಲ್ಲ ಅಂತ ರೈತರು ನಮಗ್ ಬೈಯಾಕತ್ತಾರ್ರಿ. ದಿನ 2-3 ತಿಂಗಳು ಹೊತ್ತಾತ್ರಿ, ರೇಟ ಇಲ್ರಿ. ಕಾಪೇಲಿಕ್ಕೆ ಯಾವ ಕಾಪೇಲಿಕ್ಕೆ ರೇಟ್ ಇಲ್ರಿ. ಇನ್ನಾದ್ರೂ ಸರ್ಕಾರ ಟೊಮೆಟೊ ಬೆಳೆಗಾರರ ನೆರವಿಗೆ ಮುಂದಾಗಬೇಕು. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.